ಅನ್ಕೋ ಭ್ರಷ್ಟಾಚಾರ ನೀನು ಹುಚ್ಚ ಅನ್ನೋ ಸಮಾಜ ನಿರ್ಮಾಣ ಆಗಿದೆ. ನ್ಯಾಯ ಅನ್ನೋದು ಕಾರ್ಡ್ ಸೇರ್ಕೊಂಡಿದೆ. ಐ ವಿಲ್ ಸೂ ಯು ಇನ್ ದ ಕೋರ್ಟ್ ಆಫ್ ಲಾ ಅಂತ ಹೇಳ್ತಾರೆ. ಬರೀ ಡೈಲಾಗ್ ಮಾತ್ರ. ಇವತ್ತು ನ್ಯಾಯ ಸಿಗಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ, ಆ ಜಸ್ಟಿಸ್ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ. 13 ವರ್ಷದ ಧರ್ಮಸ್ಥಳದ ಸೌಜನ್ಯ ಹೋರಾಟ. ನ್ಯಾಯ ಸಿಗಲ್ಲ, ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸಿಕ್ಕಲೇಬೇಕು ಅನ್ನೋ ಮನಸ್ಸುಗಳು ಕೆಲಸ ಮಾಡ್ತಾ ಇದೆ. ಆದ್ರೆ ಕೊಡಕ್ಕೆ ಯಾರಿಗೂ ಇಷ್ಟ ಇಲ್ಲ. ಕುಮಾರಸ್ವಾಮಿಗಳು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಪರವಾಗಿ ಅಂತಾರೆ. ಸಾಮಾನ್ಯ ಜನರ ಪರವಾಗಿ ಕುಮಾರಸ್ವಾಮಿ ಅಂತ ಹೇಳಲ್ಲ. ರಿಸರ್ವೇಶನ್ಸ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, 100 ಜನ ನಿಂತ್ಕೊಂತೀವಿ ಹೆಗ್ಡೆ ಅವರೇ ಅಂತಾರೆ. ಸಾಮಾನ್ಯ ಜನರ ಪರವಾಗಿ ಬಾ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾನೆ ಡಿ ಕೆ ಶಿವಕುಮಾರ. ಇದೇ ಡಿ ಕೆ ಶಿವಕುಮಾರ ಹೆಗ್ಡೆ ಅವ್ರಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆಗೆ 100 ಜನ ನನ್ನೊಂತರ ಇದಾರಂತ. ಅದೇ ಸಾಮಾನ್ಯ ಜನರ ಪರವಾಗಿ ಕೇಳೋ, ಇಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ಒದ್ದು ಒಳಗಡೆ ಹಾಕು. ಈ ಡೈಲಾಗು ರೌಡಿ ಡೈಲಾಗು. ಏನಕ್ಕೆ ಅಂತಂದ್ರೆ ನಮ್ ಯೋಗ್ಯತೆ ಅಷ್ಟೇ. ನಾವೇನಿದ್ರು ಓಟ್ ಹಾಕಕ್ಕೆ, ಟ್ಯಾಕ್ಸ್ ಕಟ್ಟಕ್ಕೆ ಅಷ್ಟೇ. ನಾವೇನಕ್ಕೂ ಲಾಯಕಲ್ಲ. ಬಟ್ ಈಗ ಬದಲಾವಣೆ ಮಾಡುವಂತ ಸಮಯ ಇದೆ. ಹೇಗೆ ಬದಲಾವಣೆ ಮಾಡೋಣ? ನಾನು ಅನ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡ್ಕೊಂಡ್ ಬಂದೆ. ನನ್ನ ಜೀವನದಲ್ಲಿ ಇಂಥದ್ದು ಅನ್ಕೊಂಡೆ, ಅದನ್ನ ಸಾಧನೆ ಮಾಡ್ಕೊಂಡೆ. ಅಡ್ವೊಕೇಟ್ ಅದೇ, ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್, ಕೋಟ್ಯಾಂತರ ದುಡ್ಡು ಮಾಡ್ಬೇಕಾ ಮಾಡ್ದೆ. ಬಿಗ್ ಬಾಸ್ ಬಿಗ್ ಬಾಸ್ ಹೋದೆ. ಧ್ವನಿ ಧ್ವನಿ ಮಾಡ್ದೆ. ಜನರ ಪರವಾಗಿ ನಿಂತ್ಕೊಂಡಿದ್ದೀನಿ. ನಾನೊಬ್ಬ ರಾಜಕಾರಣಿ ಆಗಬೇಕು ಅಂತ 2019ರಲ್ಲಿ ಎಂಪಿಗೆ ನಿಂತ್ಕೊಂಡೆ. 8,000 ಓಟ್ ಕೊಟ್ರು. 6 ವರ್ಷದ ಹಿಂದೆ ಬೆಂಗಳೂರು ನಾರ್ತ್ಗೆ ಯಾವ್ದೋ ಸುಳ್ಳಿಯಿಂದ ಬಂದ ಸದಾನಗೌಡ ನಿಂತ್ಕಂತಾನೆ, ಯಾವ್ದೋ ಚಿಕ್ಕಮೂಳಿಯಿಂದ ಬಂದ್ಕೊಂಡು ಶೋಭಾ ನಿಂತ್ಕಂತಾಳೆ, ಇವ್ ಡಿ ಬಿ ಚಂದ್ರೇಗೌಡ ನಿಂತ್ಕಂತಾನೆ, ಅಸ್ಸಾಮಿಂದ ಬಂದು ಸಾಂಗ್ಲಿಯಾನ ನಿಂತ್ಕಂತಾರೆ, ತುಮಕೂರಿಂದ ಬಂದು ಬಸವಲಿಂಗಪ್ಪ ನಿಂತ್ಕಂತಾರೆ, ಕೋಲಾರದಿಂದ ಬಂದು ಕೃಷ್ಣ ಬರೇಗೌಡ ನಿಂತ್ಕಂತಾನೆ. ಆದ್ರೂ ನಾವಿಲ್ಲಿ ಅನಾಥರು ರಾಜಕೀಯವಾಗಿ. ಕಾರಣ ಯಾಕೆ ಅಂತ ನಮ್ಮ ಹತ್ರ ದುಡ್ಡಿಲ್ಲ. ನೀವು ಅದನ್ನೇ ಹೇಳೋದು, ಸರ್ ನಮ್ಮ ಹತ್ರ ದುಡ್ಡಿಲ್ಲ, ಏನೋ ಒಂದ್ ಮಾಡಿ. ಏನ್ ಮಾಡಕ್ಕಾಗತ್ತೆ? ಮ್ಯಾಜಿಕ್ ಮಾಡಕ್ಕಾಗತ್ತಾ? ಬಟ್ ರಾಜಕೀಯ ಬದಲಾವಣೆನ ನಮ್ಮ ರಾಜ್ಯದಲ್ಲಿ ತರಲೇಬೇಕಾದಂತ ಪರಿಸ್ಥಿತಿ ತಂದಿದೆ. ಅದಕ್ಕೋಸ್ಕರನೇ ನಾವೊಂದು ಸಂಘಟಿತವಾಗಿ, ಯಾಕಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಪೀಪಲ್, ಲಾಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಇವತ್ತಿನ ಯುವ ಜನತೆ ಆಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಮನೆಯಲ್ಲಿ ಸಂಸಾರವನ್ನು ನಡೆಸೋ ಗೃಹ ಹೆಣ್ಣು ಮಕ್ಕಳಾಗಿರ್ಬೋದು, ನರ್ಸ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, IAS IPS ಆಗಿರ್ಬೋದು, ಎಲ್ಲರೂ ಅಷ್ಟೇನೆ. ಬಸ್ಸು ಕಂಡಕ್ಟರ್, ಸ್ವೀಪರ್ಸ್, ಯಾರೇ ಆಗಿರ್ಬೋದು, ಎಲ್ಲರಿಗೂ ಒಂದು ಮನಸ್ಸಲ್ಲಿ ಒಂದು ಇಚ್ಛೆ. ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಹೇಳ್ತಾರೆ, ಸರ್ ಒಂದು ಎನರ್ಜಿ ಇದೆ ಸರ್, ನೀವ್ ಹೇಳ್ತಾರ ಸತ್ಯ ಕರೆಕ್ಟ್. ಏನ್ ಮಾಡೋಣ? ಸತ್ಯ ತಗೊಂಡು ಏನ್ ಮಾಡೋಣ? ಬದಲಾವಣೆ ಆಗ್ಬೇಕಲ್ವಾ? 2028ಕ್ಕೆ ಒಂದು ಬದಲಾವಣೆ ತರಬೇಕಾಗಿದೆ ರಾಜಕೀಯವಾಗಿ. ಇಲ್ಲ ಅಂತಂದ್ರೆ ಇದೇ ಡೈಲಾಗು ಬಿಜೆಪಿ ಮೇಲೆ ಕಾಂಗ್ರೆಸ್ ಅನ್ನು ಹೇಳ್ತಾನೆ, ಕಾಂಗ್ರೆಸ್ ಅವ್ರ ಮೇಲೆ JDS ಹೇಳ್ತಾರೆ. 3 ಜನ ಸೇರ್ಕೊಂಡು ಶ್ರೀಮಂತರಿಗೆ, ಕೊಲೆಗಾರರಿಗೆ, ಪವರ್ಫುಲ್ಗೆ ಸಪೋರ್ಟ್ ಮಾಡ್ಕೊಂಡು ಸಾಮಾನ್ಯ ಜನಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ಸಾಮಾನ್ಯ ಜನಕ್ಕೆ ಒದ್ದೊಳಗಾಗ್ತೀನಿ. ಈ ಒಂದು ಮಟ್ಟಿಗೆ ಬಂದಿಂತಂದ್ರೆ ಈವನ್ ರಿಸರ್ವೇಶನ್ಸ್ ಆಗಿರ್ಬೋದು. ಇವತ್ತು ಬೆಳಗ್ಗೆ ಯಾರೋ ಒಂದು ಲಿಂಗಾಯತ್ ಹುಡುಗರು, ಒಕ್ಕಲಿಗರ ಹುಡುಗರು ಫೋನ್ ಮಾಡಿದ್ರು, ಅಣ್ಣ ಒಕ್ಕಲಿಗರವ್ರಿಗೆ 4% ರಿಸರ್ವೇಶನ್ ಇದೆ, ರೋಸ್ಟರ್ ಸಿಸ್ಟಮ್ ಅಲ್ಲಿ ಸರ್ಕಾರ ಅದನ್ನು ಕೊಡ್ತಾ ಇಲ್ಲ.